ಹೀಗೆ ನರೇಂದ್ರ ಮೋದಿಯವರು ಇವತ್ತು ವಿಶ್ವ ನಾಯಕರಾಗಿದ್ದಾರೆ. ಭಾರತ ಇವತ್ತು ವಿಶ್ವದ ಸಾಲಿನಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ, ಅಂದರೆ ಯಾವುದೇ ಸಂದರ್ಭ ಬಂದಾಗ, ವಿಶ್ವದಲ್ಲಿ ಚರ್ಚೆಗಳು ಬಂದಾಗ ನಮ್ಮ ದೇಶಕ್ಕೆ ಪ್ರಾಮುಖ್ಯತೆ ಇವತ್ತು ಸಿಗ್ತಾ ಇದೆ. ಮೊದಲು ಅದನ್ನು ಇರಲಿಲ್ಲ. ಇವತ್ತು ಯಾವುದೇ ಪ್ರಪಂಚದ ಚರ್ಚೆಗಳು ಬಂದಾಗ, ಸಂದರ್ಭಗಳು ಬಂದಾಗ, ಯುದ್ಧಗಳು ಬಂದಾಗ ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾ ಇರಲ್ಲ. ಇವತ್ತು ಭಾರತ ಒಂದು ಸದೃಢ ದೇಶವಾಗಿ ಹೊರಹೊಮ್ಮಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ BJP ಸರ್ಕಾರ, 11 ವರ್ಷದ ನರೇಂದ್ರ ಮೋದಿಯವರ ಸರ್ಕಾರ. ಇವತ್ತು ಇಡೀ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಎಲ್ಲ ಈಶಾನ್ಯ ರಾಜ್ಯಗಳಲ್ಲೂ ಅಷ್ಟೇ. ಈಶಾನ್ಯ ರಾಜ್ಯ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಇರ್ತಾ ಇರಲ್ಲ ಈಶಾನ್ಯ ರಾಜ್ಯಗಳಲ್ಲಿ. ಇವತ್ತು ಈಶಾನ್ಯ ರಾಜ್ಯಗಳಲ್ಲೂ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಕಾಶ್ಮೀರ ನಮ್ಮದಲ್ಲ ಅಂತೇಳಿ ಒಂಥರ ಇಂಡೈರೆಕ್ಟಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾಯಿತ್ತು. ಕಾಶ್ಮೀರ ಬಿಟ್ಬಿಟ್ರೆ ಏನು ಅನ್ನೋ ಮನಸ್ಥಿತಿಗೆ ನಮ್ಮ ಜನಗಳನ್ನು, ಇಡೀ ದೇಶದ ಜನಗಳನ್ನು ಒಂದು ಮನಸ್ಥಿತಿ, ಯಾಕಪ್ಪ ಅದಕ್ಕೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕು, ಕಾಶ್ಮೀರನ ಬಿಟ್ಟೇ ಬಿಡೋಣ ಅನ್ನೋ ಮನಸ್ಥಿತಿಗೆ ನಮ್ಮ ಈ ಕಾಂಗ್ರೆಸ್ ಅವ್ರು ತಂದಿದ್ರು. ಇವತ್ತು ಕಾಶ್ಮೀರ ನಮ್ಮದು 370 ಆರ್ಟಿಕಲನ್ನು ತೆಗೆದಾಕಿದ ಮೇಲೆ ಕಾಶ್ಮೀರ ನಮ್ಮದು ಅಂತ ಬಂದಿದೆ. ಮೊನ್ನೆನೂ ನೋಡಿದ್ದೀರಾ, ಈ ಘಟನೆ ಆದಾಗ ಇಡೀ ಕಾಶ್ಮೀರದಲ್ಲಿ ರ್ಯಾಲಿಗಳಾಗಿದೆ, ಭಾರತದ ಪರವಾಗಿ ರ್ಯಾಲಿ ಆಗಿದೆ. ಅಲ್ಲಿರುವಂಥ ಮುಸ್ಲಿಂ ಜನಾಂಗನೂ ಕೂಡ ಪಾಕಿಸ್ತಾನವನ್ನು ವಿರೋಧ ಮಾಡುವಂಥ ಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಅಲ್ಲಿ ಹೋಗಿದ್ದೆ. ಅಲ್ಲಿ ನಡೀತಾ ಇರೋವಂಥ ಅಭಿವೃದ್ಧಿ ಕಾರ್ಯ, ಅಲ್ಲಿ ಪ್ರತಿಯೊಬ್ಬರಿಗೂ ಆದಾಯ ಬರೋ ರೀತಿ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಯಾವ ಭಯೋತ್ಪಾದನಾ ಚಟುವಟಿಕೆಯಿಂದ ಅಲ್ಲಿ ಟೂರಿಸಮ್ಮೇ ಹಾಳಾಗೋಟೋಯ್ತು. ಇವತ್ತು ಅಲ್ಲಿ ಒಬ್ಬ ಕುದುರೆ ನಡೆಸುವಂಥವನು ಕೂಡ ಪ್ರತಿದಿನ ಅವನ ಆದಾಯ 2,000 ರೂಪಾಯಿಂದ 3,000 ರೂಪಾಯಿ ಮಾಡ್ತಾನೆ ಪ್ರತಿದಿನ ಅವನು. ನಾನು ಅಲ್ಲಿ ಹೋಗಿದ್ದೆ, ದಾಲ್ ಲೇಕ್ ಅಂತ, ಎಲ್ಲ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ, ದಾಲ್ ಲೇಕ್ ಅಂತ. ಅಲ್ಲಿ ಬೋಟ್ ನಡೆಸೋನು ಪ್ರತಿದಿನ 3,000 ರಿಂದ 4,000 ರೂಪಾಯಿ ಆದಾಯ ಮಾಡ್ತಾನೆ. ಬರೀ ಆದಾಯ ನಾನು ಹೇಳ್ತಾ ಇರೋದು. ಅದು ಬುಕ್ಕಿಂಗ್ಗೆ ಒಂದು ತಿಂಗಳು ಕಾಯಬೇಕು. ಅಲ್ಲಿ ನಮ್ಮ ಮೈಸೂರಲ್ಲಿ ಅಂತ ಇದಕ್ಕಿಂತ ದೊಡ್ಡ ಲೇಕ್ ಇದೆ, ಕುಕ್ಕರಳ್ಳಿ ಕೆರೆ. ಕುಕ್ಕನಹಳ್ಳಿ ಕೆರೆ ದೊಡ್ಡ ಲೇಕ್ ಇದೆ. ಬಟ್ ಅಲ್ಲಿ ಇರೋವಂಥ ಲೇಕ್ಗೆ ಒಂದು ತಿಂಗಳು ಕಾಯಬೇಕು ನೀವು. ಆ ಬೋಟಲ್ಲಿ ನೀವು ಓಡಾಡಬೇಕಾದ್ರೆ ನಾನು ಕೂಡ ಹೋಗಿದ್ದೆ. ಅಂದರೆ ಪ್ರತಿಯೊಬ್ಬರಿಗೂ ಅನಿಸ್ತು ಅಲ್ಲಿ ಕಾಶ್ಮೀರದ ಜನತೆಗೆ, ಇಲ್ಲ ಮೋದಿಯವರು ಅಭಿವೃದ್ಧಿ ದೃಷ್ಟಿಯಿಂದ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ ಇವತ್ತು ಕಾಶ್ಮೀರದ ಜನತೆಯಲ್ಲೂ ಕೂಡ. 94% ಅಲ್ಲಿ ಮುಸಲ್ಮಾನರಿರೋದು, 94%. ಅವ್ರಿಗೂ ಅನಿಸಿದೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಆಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಹಿಂದೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ರು ಅಲ್ಲಿ, ಅವ್ರ ಹಿಂದೆ ಹೋದ್ರೆ ನಮಗೇನು ಉದ್ಧಾರ ಆಗಲ್ಲ, ನಾವು ಭಾರತ ಅನ್ನೋದು ಭಾವನೆ ಈಗ ಬಂದ್ಬಿಟ್ಟಿದೆ ಅವ್ರಿಗೆ. ಆ ರೀತಿ ಮಾಡಿದವರು ಮೋದಿ, ಆ ರೀತಿ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದವರು ಮೋದಿ. ಮತ್ತು ರಾಮ ಮಂದಿರ ನಮ್ಮ ಕನಸಾಗಿತ್ತು. ನಾವು ಕೂಡ ಮ್ಯಾನಿಫೆಸ್ಟೋದಲ್ಲಿ ಪ್ರತಿ ಸರಿನೂ ಹಾಕಿರಿ. ನಾವು ಕಳೆದ 30 ವರ್ಷಗಳಿಂದ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾನೇ ಇದ್ರಿ, ಕಟ್ಟುತ್ತೇವೆ ರಾಮ ಮಂದಿರ ಅಂತ ಹೇಳ್ತಾನೆ ಇದ್ರಿ. ಕಟ್ಟಕ್ಕಾಗಿರಲಿಲ್ಲ. ಕಟ್ಟಿದ್ರೆ ಪ್ರಳಯ ಆಗೋಗ್ತೈತೆ ಅಂತ ಹೇಳಿದ್ರು, ದಂಗೆ ಆಗೋಗ್ತೈತೆ ಅಂದರು. ಏನು ದಂಗೆನೂ ಇಲ್ಲ, ಪ್ರಳಯನೂ. ಇಡೀ ದೇಶದ ಎಲ್ಲರೂ ಕೂಡ ಆ ಒಂದು ಇನಾಗ್ರೇಷನಲ್ಲಿ ಎಲ್ಲ ಸಿನಿಮಾ ಕಲಾವಿದರಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಕೆಲವರು ಕಾಂಗ್ರೆಸ್ಸಿನ ಆದೇಶವನ್ನು ಧಿಕ್ಕರಿಸಿ, ಖರ್ಗೆಯವರ ಆದೇಶವನ್ನು ಧಿಕ್ಕರಿಸಿ ಭಾಳಷ್ಟು ಜನ ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಆ ಒಂದು ಅಯೋಧ್ಯೆಗೆ ಭೇಟಿ ನೀಡಿರೋದನ್ನು ನೋಡಿದ್ದೀವಿ. ಅಂದರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮತ್ತು 370 ಆರ್ಟಿಕಲ್ ಇದು ಮೋದಿಯ ಶಕ್ತಿಯನ್ನು ತೋರಿಸುತ್ತೆ.